ನಾವೇ ಖುಷಿ ಪಡುವಂಥದ್ದು. ಬೇರೆಯವರು ನಮ್ಮನ್ನು ಸರ್ಕಾರದವ್ರು ಗುರುತಿಸಲಿ ಅಂತ ನಾವು ಯಾಕೆ ಅನ್ಬೇಕು? ನೋಡ್ರಿ, ನಮ್ಮ ತಂದೆ ತಾಯಿ ನಾವು ಗೌರವಿಸ್ಬೇಕು, ಇನ್ನೊಬ್ರು ಯಾಕೆ ಗೌರವಿಸ್ಬೇಕು? ಇದು ಸಿಂಪಲ್ ಅದ. ಇದನ್ನ ತಿಳ್ಕೊಂಡು ನಾವು ಮಾಡಿದ್ರೆ ಮುಗಿದು ಹೋಗ್ಬಿಡ್ತು. ಸಾರ್ಥಕ್ಯ ಆಗುವಂಥದ್ದು ಇದು ನಿಮ್ಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಆಗಿರ್ತದೆ, ಮಾಡಿರ್ತೀರಿ, ಅದು ಹಬ್ಬ ಇರ್ತದೆ. ಹೌದು ಸರ್. ಅದಕ್ಕಂತ ಅಳಿವಿಲ್ಲ, ಅದಕ್ಕೆ ಉಳಿವಲ್ಲ. ಅದಕ್ಕೆ ನಾವು ಮೇಲೆ ಹೇಳುವಂಥ ನಮ್ಮ ವಾಹಿನಿ ಮೂಲಕ ಭಾಳಷ್ಟು ನಾವು ಹೇಳೋದು ಏನಪ್ಪಾ ಅಂದ್ರೆ, ಪ್ರತಿಯೊಂದು ಗ್ರಾಮಕ್ಕೂ ಒಂದು ಸ್ಟ್ಯಾಂಡರ್ಡ್ ಸ್ಕೂಲನ್ನು ಮಾಡ್ರಿ. ಪ್ರತಿಯೊಂದು ಇವತ್ತು ನೀವು ಖಾಸಗೀಕರಣ ಮಾಡಿ ನಮ್ಮ ವಿದ್ಯೆನ ಕಸೂಳಿಗಿದ್ದೀರಿ, ಹಾಳು ಮಾಡ್ಲಿಕ್ಕಿದ್ದೀರಿ. ಅಲ್ಲಲ್ಲಿಯ ಒಬ್ಬ ಒಂದೊಂದು ಸ್ಕೂಲ್ ಪ್ರತಿಯೊಂದು 4 ಹಳ್ಳಿಗಳ ನಡಕ ಹೋಗಿಗೆ ಒಂದು PU ವರೆಗೆ ಕಾಲೇಜು, ಪ್ರತಿ 2 ಹಳ್ಳಿಗೆ ಅಥವಾ 1 ಹಳ್ಳಿಗೆ ಈ 7th ಅಥವಾ 10th ಕ್ಲಾಸಸ್. ಇಷ್ಟು ಮಾಡಿದ್ರೆ ಅಂದ್ರೆ ಅಲ್ಲಿ ಸಾಹಿತ್ಯ ಉಳಿತದೆ, ಕಲೆ ಉಳಿತದೆ. ಮತ್ತು ಈ ಖಾಸಗೀಕರಣದಿಂದಾಗಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಎಲ್ಲ ಇಂಗ್ಲೀಷ್ ಬೆನ್ನ ಹತ್ತಿ ಓಡ್ತಾ ಇದ್ದೀವಿ ಉದ್ಯೋಗ ಸಲುವಾಗಿ. ಅದಕ್ಕೆ ಉದ್ಯೋಗ ಸೃಷ್ಟಿ ಆಗ್ಬೇಕಂದ್ರೆ ಪ್ರತಿಯೊಂದು ಹಳ್ಳಿಗೂ ಒಂದು ಗೋಡೌನ್ ಮಾಡಿಕೊಡೋದು ಮನೆ ಬಂದಾಗ ಹಿರಿಯರು ಮುಂದೆ ಹೇಳಿದ್ದಾರೆ, ಕೇಳೋದನ್ನ ಅಂತೇಳಿ. ಯಾಕೆ ಆರ್ಥಿಕವಾಗಿ ಆಗ್ಬೇಕು, ಅವರೇ ಸ್ವಂತ ನಮಗೆ ಕೊಡೋಂಗೆ ಆಗ್ಬೇಕು ರೈತರು. ಅದಕ್ಕೆ ಸರ್ ಇಂಥ ಸಮ್ಮೇಳನಗಳ ಮೂಲಕ ನಾವು ಮುಂದಿನ ಮಕ್ಕಳಿಗೆ ನಮ್ಮ ನಾಡಿನ ಕಲೆ ಇಂಥ ನೀವು ಕಲೆ ಉಳಿಸಿರಿ, ಕಲೆ ಉಳಿಬೇಕು, ಹಣ ಬೇಕು, ದುಡ್ಡು ಬೇಕು, ಉಳಿಸೋರಿಲ್ಲ. ಜ್ಞಾನ ಬೇಕು. ಅದಕ್ಕೆ ಜ್ಞಾನಕ್ಕೆ ಸ್ಕೂಲ್ ಮಾಡ್ರಿ. ಇವತ್ತು ನೀವು ಸಾಕಷ್ಟು ಖರ್ಚು ಮಾಡ್ತಾ ಇದ್ರಿ. ಎಜುಕೇಷನ್ ಖರ್ಚು ಮಾಡೋದು ಇವಾಗ ಸಿದ್ದರಾಮಯ್ಯ ಇರಲಿ, ಮೋದಿ ಇರಲಿ, 1 ಅಥವಾ 2%. ನೀವು 15-16%, ಒಂದು 20% ಮಾಡಿದ್ರಿ ಅಂದ್ರೆ ಈ ದೇಶ ಒಂದು ಡಿಫೆನ್ಸ್ ಆಗಿ ತಯಾರಾಗ್ತದೆ. ದೊಡ್ಡ ಪಡೆನೇ ಹೋಗ್ತದೆ, ಎಲ್ಲರೂ ತಯಾರಾಗ್ತಾರೆ. ಮತ್ತೆ ಅಲ್ಲೇ ಉದ್ಯೋಗ ಸೃಷ್ಟಿ ಆಗುತ್ತೆ. ಮತ್ತೆ ಅಲ್ಲೇ ನೀವು ಗೋಡೌನ್ ಮಾಡಿರಿ ಅಂದ್ರೆ ಯಾರಿಗೆ ಬೇಕಾಗಿದ್ದು ಬಂದು ಕೊಂಡ್ಕೊಂಡು ಹೋಗ್ತಾರಲ್ಲ. ರೈತ ಬೆಳೆದ ಬೆಳೆಗೆ ಅವ ಬೆಲೆ ಕಾಣ್ತಾನ, ಅವ್ ಎಷ್ಟು ಖರ್ಚು ಮಾಡಿದ ಗೊತ್ತಿರ್ತತಿ. ಮತ್ತೆ ಅವ ವ್ಯಾಪಾರಿಗೆ ದುಡ್ಡು ಹಿಡ್ಕೋಬೇಕಂತಿರೋದಿಲ್ಲ ಅಂತ ತಿಳಿಯೊಳಗ. ಅದಕ್ಕೆ ಅದು ಮಾಡಿದ್ರೆ ಅವನು ಉಳಿತಾನೆ, ಎಲ್ಲ ಉಳಿತಾನ. ಆಕ್ಚುಲಿ ಇವತ್ತು ನಿಮಗೆ ಅಗ್ದಿ ಸ್ಪಷ್ಟವಾಗಿ ಹೇಳೋದಪ್ಪ ಅಂದ್ರೆ 4,500 ರೂಪಾಯಿ ಒಂದು ಟನ್ ಖರ್ಚು ಬರ್ತದ. ಇವ್ರು 3,300 ಅಂದ್ರೆ ಪ್ರತಿ ಒಂದು ಟನ್ನಿಗೆ 1,200 ಲಾಟ್ ಮಾಡ್ಕೊಂಡು ಬದುಕು ಮಾಡತ್ತಾನ. ಮತ್ತೆ ಅದೇ ಬಾಬ್ ಹೆಂಗೆ ಬದುಕ್ತಾನೆ ಕಲಾಕಾರ. ನಾವು ಈ ಸಮ್ಮೇಳನ ಮೂಲಕ ಈ ಜನಾಂಗಕ್ಕೆ ಅದನ್ನೇ ತಿಳಿಸೋದಕ್ಕೂ ಹೋಗಿದ್ದೀವಿ ಸರ್. ಮುಂದಿನ ಜನಾಂಗಕ್ಕೆ ನಾವು ಯಾವ ಬಲವನ್ನು ಕೊಟ್ಟರೆ ಅವ್ರ ಬದುಕು ಭದ್ರ ಆಗ್ತದೆ, ಅವ್ರ ಆರ್ಥಿಕ ಭದ್ರತೆ. ಅದೇ ಅಂಬೇಡ್ಕರ್ ಹೇಳುವಂಥದ್ದು, ನಾನು ಎಲ್ಲ ಮಾಡಿದ್ನಿ, ಆರ್ಥಿಕ ಸಮಾನತೆ ಕೊಡ್ಲಿಕ್ಕೆ ನನಗೆ ಆಗಿಲ್ಲ ಅಂತೇಳಿ. ಮತ್ತೆ ಸಾಧ್ಯ ಇರಲಿಲ್ಲ ಪಾಪ ಅವ್ರಿಗೆ, ಯಾಕೆ ಬಲಿಷ್ಠ ಹಂಗಿದ್ರು ಕೊಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಈಗ ನಾವು ಆ ಕೆಲಸ ಮಾಡ್ಬೇಕಾದ್ರೆ ಸಿಂಪಲ್. ಪ್ರತಿಯೊಂದು ವೇಳೆಗೆ ಒಂದು ಗೋಡೌನ್ ಮಾಡಿದ್ರಪ್ಪ ಅಂದ್ರೆ ಬೆಳೆದ ಬೆಳೆ ಸಂಗ್ರಹ ಆಯ್ತಂದ್ರೆ ಅದು 4 ಮಂದಿ ಉದ್ಯೋಗ ಆಗ್ತದೆ. ಮತ್ತು ರೈತರಿಗೆ ಬೆಲೆನೂ ಬರ್ತದೆ, ಬೇಕಾದ್ರೆ ಬಂದು ಒಯ್ತಾರ. ಮತ್ತೆ ಇನ್ನೊಂದು ಟ್ರಾನ್ಸ್ಪೋರ್ಟ್ ಖರ್ಚು ಭಾಳ ಬರ್ತದೆ ರೈತರಿಗೆ. ಬೆಳೆದ ಬೆಳೆ ಹಡಿಗಾಲದಲ್ಲಿ ಹೋಗಾಗ್ತದೆ, ಎಷ್ಟು ಖರ್ಚು ಬರ್ತದೆ. ಬಂದಾಗ ಮಾರ್ಕೆಟ್ ಇರ್ಬೇಕಲ್ವ. ನಾನು ಪ್ಯಾಟಿಗೆ ಬದ್ದೆಗೆ ತಂದಾಗ ಬದ್ದೆಗೆ ಗೋಳಾರ ಬಂದಾಗ ರೇಟ್ ಬರೋದು. ಅಂದ್ರೆ ನಮ್ಮ ಮೂಲಭೂತ ಏನು ಸಂಪನ್ಮೂಲ ಇದೆಯಲ್ಲ ಅದಕ್ಕೊಂದು ಒಳ್ಳೆ ಬೆಲೆ ಸಿಗಬೇಕು. ಮತ್ತೆ ಈ ಸಮ್ಮೇಳನ ಮೂಲಕ ನಾವು ಅದನ್ನೇ ಮಾಡೋ ಪ್ರಯತ್ನ ಮಾಡಿದ್ದೀವಿ ಸರ್.